ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯವಲ್ಲ. ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಪುಟ್ಟ ತಂತ್ರನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅದು ತಂತ್ರ ಅಂದರೆ, ನೋಡಿ, ಇವಾಗ ಚೈತ್ರ ಮಾಸ ಸ್ಟಾರ್ಟ್ ಆಗಿದೆ. ಈ ಚೈತ್ರ ಮಾಸದಲ್ಲಿ, ಅದರಲ್ಲೂ ಈ ಏಪ್ರಿಲ್ ತಿಂಗಳಲ್ಲಿ ನಾವು ಮುಖ್ಯವಾಗಿ ಶ್ರೀರಾಮನಿಗೋಸ್ಕರ ಜಪ ತಪ ಎಲ್ಲ ಮಾಡ್ತಾ ಇರ್ತಾರೆ. ಅದರಲ್ಲೂ 17ನೇ ತಾರೀಕು ಶ್ರೀರಾಮ ಜಯಂತಿ ಇರೋದ್ರಿಂದ ಎಲ್ಲ ಕಡೆ ರಾಮ ಭಕ್ತರು ಆಂಜನೇಯನ ದೇವಸ್ಥಾನದಲ್ಲಿ, ರಾಮನ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜಾ ಅನುಷ್ಠಾನಗಳನ್ನ ನೀವು ಮಾಡ್ತಾ ಇರೋದನ್ನ ನೋಡ್ಬೋದು. ಆದರೆ ನೋಡಿ, ಈ ಚೈತ್ರ ಮಾಸ ಬಂದು ಒಂದು ತಿಂಗಳ ಕಾಲ ಇರೋದ್ರಿಂದ ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ಬೇಗ ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಅಥವಾ ನಾವು ಅಂದ್ಕೊಂಡಿರೋಂಥ ಒಳ್ಳೆ ಕೆಲಸಗಳೆಲ್ಲ ಬೇಗ ಆಗಬೇಕು, ಮನೆ ಕಟ್ಟಬೇಕು, ಅಥವಾ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕೆಲಸ ಕಾರ್ಯಗಳು ಬಹಳ ದಿನದಿಂದ ನಿಂತೋಗಿದೆ ಅಂತ ಬಯಸ್ತಾ ಇರೋರು ಪ್ರತಿಯೊಬ್ಬರೂ ಕೂಡ ಈ ಚೈತ್ರ ನವರಾತ್ರಿಯ ಶನಿವಾರ ಅಂದರೆ ಒಂದು ತಿಂಗಳಲ್ಲಿ ಒಂದು 4 ಶನಿವಾರ ಸಿಗ್ಬೋದು, ಇಲ್ಲ ಅಂದರೆ ಒಂದು 4 ಮಂಗಳವಾರಗಳು ಸಿಗ್ಬೋದು. ಅಂಥ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಜೀವನದ ಪ್ರತಿಯೊಂದು ಆಸೆಗಳು ಬಯಕೆಗಳು ಈಡೇರಬೇಕು, ಮತ್ತು ನಮ್ಮ ಕಾರ್ಯಸಿದ್ಧಿಗಳೆಲ್ಲ ಆಗಬೇಕು ಅಂತ ಬಯಸ್ತಾ ಇರೋವಂಥ ಪ್ರತಿಯೊಬ್ಬರು ಏನು ಮಾಡಬೇಕು ಅಂದರೆ 11 ತುಳಸಿ ಎಲೆಗಳನ್ನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈಗ ಗ್ರೀನ್ ಕಲರ್ ಅಂದರೆ ಹಸಿರಾಗಿರೋವಂಥ ತುಳಸಿ ಎಲೆಗಳನ್ನ ನೀವು ದೊಡ್ಡದಾಗಿರಬೇಕು. ಎಲೆಗಳೆಲ್ಲ ಸ್ವಲ್ಪ ದೊಡ್ಡದಾಗಿರೋ ಅಂಥದ್ದನ್ನ ನೀವು ಎಲೆಗಳನ್ನ 11 ಎಲೆನ ನೀವು ಆಯ್ಕೆ ಮಾಡಿಕೊಂಡು ಆ ಎಲೆ ಮೇಲೆ ನೀವು ಸಾಸಿವೆ ಎಣ್ಣೆಯಿಂದ ಶ್ರೀರಾಮ ಅಂತ ನೀವು ಬರಿಬೇಕಾಗುತ್ತೆ. ಯಾವ ಎಣ್ಣೆಯಿಂದ ಅಂದರೆ ಸಾಸಿವೆ ಎಣ್ಣೆಯಿಂದ ಶ್ರೀರಾಮ ಅಂತ ಬರೆದ್ರೆ ನಿಮಗೆ ಅನಿಸ್ಬೋದು, ಎಲ್ಲಿ ಎಲೆ ಮೇಲೆ ಬರೆದ್ರೆ ಅದು ಕಾಣಿಸುತ್ತಾ ಇಲ್ವಾ ಅಂತ. ಅದು ನಿಮಗೆ ಕಾಣಿಸ್ಲಿಲ್ಲ ಅಂದ್ರೂ ಭಗವಂತನಿಗೆ ಕಾಣಿಸುತ್ತೆ. ಆ ರೀತಿ ನೀವು 11 ಎಲೆಗಳ ಮೇಲೂ ಶ್ರೀರಾಮ ಅಂತ ಬರೆದುಬಿಟ್ಟು ಅದನ್ನು ನೀವು ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಯಾವೊಂದು ಉದ್ದೇಶಕ್ಕೋಸ್ಕರ, ಯಾವೊಂದು ಕೆಲಸಕ್ಕೋಸ್ಕರ ನೀವು ಆತೊರಿತಾ ಇದ್ದೀರೋ ಆ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ. ಯಾರಿಗೆ ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇರ್ತೀರೋ ಅಂಥವ್ರು ಈ ಪ್ರಯೋಗ ಮಾಡ್ಬೋದು. ಯಾರಿಗೆ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂತ ನೊಂದ್ಕೊತಾ ಇದ್ದೀರೋ ಅವರು ಸಹ ಇದನ್ನು ಮಾಡ್ಬೋದು. ನಮಗೆ ಜಾಬಲ್ಲಿ ಕಿರಿಕಿರಿ ಆಗ್ತಾಯಿದೆ, ನಮಗೆ ನೆಮ್ಮದಿ ಇಲ್ಲ ಅನ್ನೋರು ಮಾಡ್ಬೋದು. ನಮಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತ ಅನ್ನೋರು ಮಾಡ್ಬೋದು, ಅಥವಾ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಕೂಡ ಇದನ್ನು ಮಾಡ್ಬೋದು. ಆಮೇಲೆ ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತಿದ್ದೀವಿ, ಅದರಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ಅನ್ನೋರು ಸಹ ಇದನ್ನು ಮಾಡ್ಬೋದು. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಮಗೆ ಸಕ್ಸಸ್ ಬೇಕು ಅನ್ನೋರು ಕೂಡ ಇದನ್ನು ಮಾಡ್ಕೊಬೋದು. ಆಮೇಲೆ ನಿಮಗೆ ಶತ್ರುಗಳ ಕಾಟ ಇದೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅನ್ನೋರು ಅವರ ಹೆಸರನ್ನ ಹೇಳ್ತಾ ನೀವು ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಿ ಅಂತ ಹೇಳಿ ನೀವು ಈ ಪ್ರಯೋಗ ಮಾಡಿಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ನಿಮಗೆ ಮುಖ್ಯವಾಗಿ ಏನು ಅಂತಂದರೆ, ಸಕ್ಸಸ್ ಅನ್ನೋದು ಆದಷ್ಟು ಬೇಗ ಎಲ್ಲದರಲ್ಲೂ ನಮಗೆ ಸಕ್ಸಸ್ ಅನ್ನೋದು ಬೇಕೇ ಬೇಕು ಅಂತ ಬಯಸ್ತಾ ಇರೋಂಥವ್ರು ಖಂಡಿತ ಇದನ್ನು ಮಾಡ್ಕೊಬೋದು. ಆಮೇಲೆ ಇನ್ನೇನು ಮಾಡ್ಕೊಬೋದು ಅಂದರೆ, ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ, ಇವಾಗ ತುಳಸಿ ಎಲೆ, ಕೃಷ್ಣ ತುಳಸಿನೂ ಬರುತ್ತೆ. ನೀವು ಕೃಷ್ಣ ತುಳಸಿಗಿಂತ ಶ್ರೀ ತುಳಸಿ ಅಂದರೆ ಗ್ರೀನ್ ಕಲರ್ ಇರೋಂಥ ತುಳಸಿ ಎಲೆನ ನೀವು ತಗೊಂಡಾಗ, ಹಸಿರು ತುಳಸಿಲಿ ನೀವು ಸಾಸಿವೆ ಎಣ್ಣೆಯಿಂದ ಬರೀಬೇಕು. ಯಾಕಂದರೆ ತುಳಸಿಲಿ 3 ವಿಧ ಇದೆ, ರಾಮ ತುಳಸಿ, ಕೃಷ್ಣ ತುಳಸಿ ಮತ್ತು ಶ್ರೀ ತುಳಸಿ ಅಂತ. ನೀವು ಸಾಮಾನ್ಯವಾಗಿ ಶ್ರೀ ತುಳಸಿ ಆಯ್ಕೆ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ನಿಮ್ದು ಯಾವುದೇ ಒಂದು ಕೆಲಸಗಳಿರ್ಬೋದು, ಇಂಥದ್ದೇ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಇಂಥ ಸಮಸ್ಯೆಯಲ್ಲಿ ನಾನು ಸಿಗಾಕೊಂಬಿಟ್ಟಿದ್ದೀನಿ, ಆ ಸಮಸ್ಯೆ ನನಗೆ ಇವತ್ತಿನ ತನಕ ನನಗೆ ನೆರವೇರೇ ಇಲ್ಲ, ನಿಮ್ಮಲ್ಲಿ ಯಾವುದೇ ಥರದ ಆಸೆ ಇರ್ಬೋದು,
ಅದು ಮನೆ ಕಟ್ಟೋದಿರ್ಬೋದು, ಬಟ್ಟೆ ತೊಗೊಳೋದಿರ್ಬೋದು, ಒಡವೆ ತೊಗೊಳೋದಿರ್ಬೋದು, ಒಡವೆ ಬಿಡಿಸ್ಕೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಮನೆ ಸೈಡ್ ತೊಗೊಳೋದಿರ್ಬೋದು, ಕಾರ್ ತೊಗೊಳೋದಿರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದು ಆಸೆಗಳನ್ನ ನೀವು ಈಡೇರಿಸ್ಕೊಳ್ಬೇಕು ಅಂದರೆ ಅದರಲ್ಲೂ ಈ ಚೈತ್ರ ಮಾಸದಲ್ಲಿ ನೀವು ಶ್ರೀರಾಮ ಅಂತ ಬರೆದು ಇದನ್ನು ನೀವು ಆಂಜನೇಯ ಸ್ವಾಮಿಗೆ ಅರ್ಪಿಸೋದ್ರಿಂದ ಅತಿ ಶೀಘ್ರವಾಗಿ ಆಂಜನೇಯ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಆಂಜನೇಯನಿಗೆ ತನ್ನನ್ನು ತಾನು ಪ್ರೀತಿಸೋದಕ್ಕಿಂತ ತನ್ನ ಪ್ರಭುಗಳಾದ ಶ್ರೀರಾಮಚಂದ್ರನ ಯಾರು ಅತಿಯಾಗಿ ಪ್ರೀತಿಸ್ತಾರೋ ಅಥವಾ ಅವ್ರ ಜಪನ ಯಾರು ಬೇಗ ಮಾಡ್ತಾರೋ ಅಂಥವ್ರಿಗೆ ಬೇಗ ಅತಿ ಶೀಘ್ರವಾಗಿ ಪ್ರತಿಫಲನ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸಾಧ್ಯವಾದರೆ ನೀವು ಆ 11 ಎಲೆನ ನೀವು ಮಾಲೆಯಾಗಿ ಮಾಡ್ಬೋದು. ಅಂದರೆ ಕಟ್ಬಿಟ್ಟು ನೀವು ಮಾಲೆಯಾಗಿ ಕೊಡ್ಬೋದು. ಇಲ್ಲಾಂದರೆ ನಿಮ್ಮ ಕೈಲಿ ಅದಾಗಲಿಲ್ಲ ಅಂತಂದರೆ ಆ 11 ಎಲೆಗಳನ್ನ ನೀವು ನಿಮ್ಮ ಮನೆ ಸುತ್ತಮುತ್ತ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆ 11 ಎಲೆಗಳನ್ನೂ ಆಂಜನೇಯನ ದೇವಸ್ಥಾನದಲ್ಲಿರೋಂಥ ಆಂಜನೇಯನಿಗೆ ಬಲಭಾಗದಲ್ಲಿರೋಂಥ ಆಶೀರ್ವಾದ ಮಾಡ್ತಿರೋಂಥ ಆಂಜನೇಯನ ಮೂರ್ತಿಗಳಿದ್ದರೆ ಅಲ್ಲಿ ನೀವು ಹೋಗಿ ಈ ತುಳಸಿ ಎಲೆಗಳನ್ನ ಇಡಿಸಿ ನೀವು ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಈ ಚೈತ್ರ ನವರಾತ್ರಿ ಟೈಮಲ್ಲಿ ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಳೆ ದಿನ ನೀವು ಬೆಳಗಿನ ಜಾವದಲ್ಲಿ ಅಂದರೆ ಒಂದು 8 ಗಂಟೆ ಒಳಗಡೆ ನೀವು ದೇವಸ್ಥಾನಗಳಿಗೆ ಹೋಗಿ ಕೊಡೋದ್ರಿಂದ ಬೇಗ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ನೀವು ಶ್ರೀರಾಮ ಅಂತ ಬರೆದುಬಿಟ್ಟು ಅದನ್ನು ನೀವು ದೇವಸ್ಥಾನಕ್ಕೆ ಕೊಡಬೇಕಾಗುತ್ತೆ. ಇಲ್ಲ ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 6:30 ಸಮಯದಲ್ಲಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ಈ ಪುಟ್ಟ ತಂತ್ರನ ಮಾಡಿ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಿಮಗೆ ಸರ್ವೇ ಸಾಮಾನ್ಯವಾಗಿ ಇದು ಪುಟ್ಟ ತಂತ್ರ ಏನಪ್ಪ ಇದರಿಂದ ಒಳ್ಳೆಯದಾಗುತ್ತಾ ಅಂತ ನೀವು ಪ್ರಯತ್ನ ಪಟ್ಟು ನೋಡಿ. ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರಿತೀರಾ. ಯಾಕಂದರೆ ಇದು ಪವರ್ಫುಲ್ಲು. ಯಾಕಂದರೆ ಆಂಜನೇಯನಿಗೆ ತುಳಸಿ ಅಂದರೆ ತುಂಬಾ ಇಷ್ಟ. ನೀವು ಎಷ್ಟು ತುಳಸಿ ಕೊಡ್ತೀರೋ ಅಷ್ಟು ಆಂಜನೇಯ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಅದರಲ್ಲೂ ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಶ್ರೀರಾಮ ಅಂತ ಬರೆದು ಅದರಲ್ಲೂ ಸಾಸಿವೆ ಎಣ್ಣೆಯಿಂದ ಬರೆದು ನೀವು ಆಂಜನೇಯನಿಗೆ ಕೊಟ್ಟಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ನೀವು ಪ್ರಯತ್ನ ಪಟ್ಟು ನೋಡಿ, ಆವಾಗ ನೀವು ಅನುಭವಿಸ್ಬೇಕು. ನೀವು ಅನುಭವಿಸಿ ನೋಡಿದಾಗಲೇ ಗೊತ್ತಾಗೋದು. ನಾವು ಯಾವುದೇ ಒಂದು ಪುಟ್ಟ ತಂತ್ರನ ನಮಗೆ ಗೊತ್ತಿರೋದನ್ನ ನಾವು ಹೇಳ್ಕೊಟ್ಟಾಗ ಅದನ್ನು ಮಾಡೋವಂಥ ಪ್ರಯತ್ನ ಪಟ್ಟು ನೀವು ಮಾಡಿಕೊಂಡು ಅದರಿಂದ ನಿಮಗೆ ಒಳ್ಳೆಯದಾಗುತ್ತಾ ಇಲ್ವೋ ಅಂತ ನೀವು ನೋಡಬೇಕು. ನೀವೇನು ಪ್ರಯತ್ನ ಪಡ್ದಲ್ಲೇ ಸುಮ್ಮನೆ ನೋಡಿ ತಿಳ್ಕೊಂಡು ಅಯ್ಯೋ ಇದನ್ನು ಮಾಡ್ಕೊಬೇಕಾ ಅಂತ ನೀವು ಎರಡೊಂದು ಮನಸ್ಸಿಟ್ಕೊಂಡು ಮಾಡ್ಕೊಂಡ್ರೆ ಆಗಲ್ಲ. ನಿಮಗೆ ಒಳ್ಳೆ ಮನಸ್ಸಿಂದ ಕಷ್ಟ ಆಯಿತಾ ಅಥವಾ ನಿಮಗೆ ಮಾಡೋಕ್ಕೆ ಸಂದರ್ಭ ಇದೆಯಾ, ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿದೆಯಾ, ಆವಾಗ ನೀವು ಮಾಡ್ಕೊಂಡಾಗ ಮಾತ್ರನೇ ಅದರಿಂದ ನಿಮಗೆ ಒಳ್ಳೆಯದಾಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನೋಡೋದು ಸುಲಭ, ಆದರೆ ಪ್ರಾಕ್ಟಿಕಲಾಗಿ ಮಾಡಿ ಅದನ್ನು ಅನುಭವಿಸ್ದಂಗೆ ಮಾತ್ರನೇ ನಾವು ಯಾವೊಂದು ಉದ್ದೇಶಕ್ಕೆ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳು ಅನಿಸುತ್ತೆ, ಆದರೆ ದೊಡ್ಡ ದೊಡ್ಡ ಪರಿಣಾಮಗಳನ್ನ ಇದು ಮಾಡಿಕೊಡುತ್ತೆ. ಆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ನಾಳೆಯಿಂದ ಮಾಡಿ. ಯಾಕಂದರೆ ಅದಕ್ಕೋಸ್ಕರನೇ ನಾನು ಮೊದಲೇ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಮಾತು ಸ್ನೇಹಿತರೆ, ನಾನು ಡೈಲಿ ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಗೊತ್ತಿರೋಂಥ ಅಡುಗೆ ರೆಸಿಪಿಗಳು ಕೂಡ ಹಾಕ್ತಾಯಿದ್ದೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ ಪ್ರೋತ್ಸಾಹ ಕೊಡಿ. ಯಾಕಂದರೆ ನೋಡಿ, ನನಗೆ ಇವಾಗ ಬೇರೆ ಇನ್ನೊಂದು ಚಾನಲ್ ಅಲ್ಲ ಅದನ್ನು ವಿಡಿಯೋಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗಿಲ್ಲ. ನನಗೆ ಟೈಮ್ ಇರೋದಿಲ್ಲ. ನನಗೆ ಗೊತ್ತಿರೋ ಇಷ್ಟು ಸುಮಾರು ಜನ ಕೇಳ್ತಾ ಇರ್ತಾರೆ ರೆಸಿಪಿಗಳು ಹಾಕಿ ಶ್ವೇತಾ ಅಂತ. ಆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವು ಅದು ರೆಸಿಪಿಗಳನ್ನ ನೋಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಅಡುಗೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಸಹ ಪ್ರೋತ್ಸಾಹ ಕೊಡಿ. ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.